ತಂಜಾವೂರಿನ ಬುಡಕಟ್ಟು ಸಂಸ್ಕೃತಿಯನ್ನು ಉಳಿಸಲು ಹೆಂಗ್ರ್ಯಾಂಗ್ ವ್ಯಾಲಿಯ ಸ್ಥಳೀಯ ಪಂಚಾಯತ್ಗಳು ಇತ್ತೀಚೆಗೆ ಕೆಲವು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಂಡಿವೆ. ಅಂದರೆ ಕೆಲವು ಹೊರಗಿನ ಆಚರಣೆಗಳನ್ನು ತಡೆಯಲಾಗಿದೆ. ಹೊರಗಿನ ಆಚರಣೆಗಳೆಂದರೆ ಕೇಕ್ ಕತ್ತರಿಸುವುದು, ಮೆಹಂದಿ ಹಾಕುವುದು, ಪಾದರಕ್ಷೆಗಳನ್ನು ಅಡಗಿಸುವುದು, ಈ ತರಹದ ಒಂದು ಹೊರಗಿನ ಒಂದು ಸಂಪ್ರದಾಯಗಳನ್ನು ತಡೆ ಹಾಕಲಾಗಿದೆ ಅಥವಾ ಹೊರಗಿನ ಸಂಪ್ರದಾಯಗಳನ್ನು ನಿಷೇಧಿಸಲಾಗಿದೆ. ಸ್ನೇಹಿತರೆ, ಇನ್ನು ಅದರ ಜೊತೆಗೆ ಸಾಂಪ್ರದಾಯಿಕ ಉಡುಗೆಗಳು ಹೌದು. ಸಾಂಪ್ರದಾಯಿಕ ಉಡುಗೆಗಳೆಂದರೆ ಅಂದರೆ ಮದುವೆ ಆಗುವ ವರನು ಸೆಹರಾ ಅಂದರೆ ಮುಸುಕನ್ನು ಧರಿಸುವುದನ್ನು ಬಿಟ್ಟು ಕಿನ್ನೋರಿಯ ಒಂದು ಸಾಂಪ್ರದಾಯಿಕ ಉಡುಗೆಯನ್ನೇ ಧರಿಸಬೇಕು ಎಂದು ಈ ಪಂಚಾಯತ್ ತಿಳಿಸಿರುವಂಥದ್ದು. ಸ್ನೇಹಿತರೆ, ಇವರ ಆಧುನಿಕ ಬದಲಾವಣೆ ಹೇಗಿರುತ್ತೆ ಅಂದರೆ ಇಂದಿನ ದಿನಗಳಲ್ಲಿ ಈ ಪದ್ಧತಿಯು ಬಹಳ ಅಪರೂಪವಾಗಿದ್ದರೂ ಇತ್ತೀಚೆಗೆ ನಡೆದಂತಹ ಕೆಲವು ಮದುವೆಗಳಲ್ಲಿ ಶಿಕ್ಷಿತ ದಂಪತಿಗಳೇನಿದ್ದಾರೆ ಅವರು ತಮ್ಮ ಆಸ್ತಿ ಮತ್ತು ಪರಂಪರೆಯನ್ನು ಉಳಿಸಿಕೊಳ್ಳಲು ಪರಸ್ಪರ ಒಪ್ಪಿಗೆಯೊಂದಿಗೆ ಈ ಒಂದು ಪದ್ಧತಿಯನ್ನು ಅನುಸರಿಸುತ್ತಿರುವುದು ಕಂಡುಬಂದಿರುವಂಥದ್ದು. ಇನ್ನು ವಿಶಿಷ್ಟ ವಿವಾಹದ ಸಂಪ್ರದಾಯಗಳನ್ನು ನೋಡೋದಾದರೆ ಈ ವಿವಾಹಗಳಲ್ಲಿ ಬೆಳ್ಳಿ ಆಭರಣಗಳನ್ನು ಹೆಚ್ಚಾಗಿ ಬಳಕೆಯನ್ನು ಮಾಡಲಾಗುತ್ತೆ. ಅಂದರೆ ಚಿನ್ನಕ್ಕಿಂತ ಬೆಳ್ಳಿಯನ್ನು ಹೆಚ್ಚಾಗಿ ಬಳಸುತ್ತಾರೆ. ಅಂದರೆ ಬೆಳ್ಳಿಯ ಆಭರಣಗಳಿಗೆ ಹೆಚ್ಚು ಆದ್ಯತೆಯನ್ನು ನೀಡುತ್ತಾರೆ. ಅಂದರೆ ಬೆಳ್ಳಿಯ ಬಗ್ಗೆ ಇವರಿಗೆ ನಂಬಿಕೆ ಇರುವುದನೆಂದರೆ ಬೆಳ್ಳಿಯು ನಕಾರಾತ್ಮಕ ಶಕ್ತಿಯಿಂದ ರಕ್ಷಿಸುತ್ತದೆ ಎಂಬುದು ಇವರ ಒಂದು ನಂಬಿಕೆ ಆಗಿರುತ್ತೆ ಸ್ನೇಹಿತರೆ. ಇನ್ನು ಬೆಣ್ಣೆ ಮತ್ತು ಮದ್ಯದ ಆಚರಣೆ ಅಂದರೆ ಸಂಬಂಧವನ್ನು ಖಚಿತಪಡಿಸಿಕೊಳ್ಳಲು ಮದ್ಯದ ಬಾಟಲಿಯ ಮೇಲೆ ಇವರು ಬೆಣ್ಣೆಯನ್ನು ಹಚ್ಚುವ ವಿಶಿಷ್ಟ ಸಂಪ್ರದಾಯ ಇಂದಿಗೂ ಚಾಲ್ತಿಯಲ್ಲಿರುವಂಥದ್ದು. ಸಾಂಪ್ರದಾಯಿಕ ಉಡುಗೆ ಯಾವ ರೀತಿಯಾಗಿ ಇರ್ತದಂದ್ರೆ ವಧುವಿನ ಅಲಂಕಾರವು ಅತ್ಯಂತ ವಿಸ್ತಾರವಾಗಿದ್ದು ಇದು ಬುಡಕಟ್ಟು ಸಂಸ್ಕೃತಿಯ ಶ್ರೀಮಂತಿಕೆಯನ್ನ ಪ್ರತಿಬಿಂಬಿಸುವುದು. ಇನ್ನು ಡೋರಿ ಅಥವಾ ಡೋರು ಅಂದ್ರೆ ಇದು ಉಣ್ಣೆಯಿಂದ ಮಾಡಿದಂತಹ ಸೀರೆಯಂತಹ ಒಂದು ಉಡುಗೆ ಅಥವಾ ಒಂದು ವಸ್ತ್ರವಾಗಿರುತ್ತೆ. ಇದು ಮದುವೆಯ ಸಮಯದಲ್ಲಿ ಇದನ್ನ ಗಾಢ ಬಣ್ಣದ ಮತ್ತು ಸುಂದರವಾದ ಕಸೂತಿಯೊಂದಿಗೆ ಕೆಲಸವಿರುವ ಒಂದು ದೋರನ್ನ ಧರಿಸುತ್ತಾರೆ. ಇನ್ನು ಚೋಲಿ ಅಂದ್ರೆ ದೋರುನೊಂದಿಗೆ ಧರಿಸುವಂತಹ ಪೂರ್ಣ ತೋಳಿನ ಒಂದು ರವಿಕೆಯನ್ನ ಧರಿಸುವಂಥದ್ದು. ಇನ್ನು ಸ್ನೇಹಿತರೆ, ಇದರ ಹೊರತಾಗಿ ಚಾಂದ್ಲಿ ಅಂದ್ರೆ ಇದು ಒಂದು ಪಟ್ಟು ಅಂದ್ರೆ ಒಂದು ಶಾಲು ರೀತಿಯಾಗಿರುವಂತಹ ಒಂದು ಪಟ್ಟು. ಓಕೆ, ಸೊ ಇದು ಏನಾಗಿರ್ತದೆ ಅಂದ್ರೆ ಇದು ಹೆಗಲ ಮೇಲೆ ಹಾಕಿಕೊಳ್ಳುವಂತಹ ಒಂದು ರಂಗಿನ ಶಾಲಾಗಿರುತ್ತೆ. ಸೊ ಇದನ್ನ ಬೆಳ್ಳಿಯ ಕೊಕ್ಕೆಗಳಿಂದ ಜೋಡಿಸಲಾಗುತ್ತೆ. ಈ ಬೆಳ್ಳಿಯ ಕೊಕ್ಕೆಗಳಿಂದ ಜೋಡಿಸಲಾಗುವ ಒಂದು ಜೋಡಣೆಯನ್ನ ಡಿಂಗ್ರಾ ಅಂತ ಹೇಳಲಾಗುತ್ತೆ. ಡಿಂಗ್ರಾ ಅಥವಾ ಡೋಮಿನಿ ಅಂತ ಹೇಳಲಾಗುವಂಥದ್ದು. ಇನ್ನು ಗಚ್ಚಾಂಗ್ ಅಂದ್ರೆ ಏನಂದ್ರೆ ಸೊಂಟದ ಸುತ್ತ ಹಾಕಿಕೊಳ್ಳುವಂತಹ ಒಂದು ಉದ್ದವಾದ ಕೆಂಪು ಬಣ್ಣದ ಶಾಲು, ಓಕೆ, ಅಥವಾ ಪಟ್ಟಿ ಅಂತ ಹೇಳಬಹುದು. ಇನ್ನು ಸ್ನೇಹಿತರೆ, ಇವರು ಯೂಸ್ ಮಾಡುವಂಥದ್ದು ಇನ್ನೊಂದಂದ್ರೆ ತೆಪಾಂಗ್ ಅಂದ್ರೆ ತಲೆಯ ಮೇಲೆ ಧರಿಸುವಂತಹ ಒಂದು ಸಾಂಪ್ರದಾಯಿಕ ಕಿನ್ನೋರಿ ಟೋಪಿ ಆಗಿರುತ್ತೆ. ಇದು ಸಾಮಾನ್ಯವಾಗಿ ಹಸಿರು ವೆಲ್ವೆಟ್ ಪಟ್ಟಿಯನ್ನು ಹೊಂದಿರುವಂಥದ್ದು. ಸೊ ಸ್ನೇಹಿತರೆ, ಈ ಒಂದು ಉಡುಗೆಗಳೇನಿದ್ದಾವೆ, ಈ ಒಂದು ವಸ್ತ್ರಗಳು ಮದುವೆ ಸಮಯದಲ್ಲಿ ವರ ಧರಿಸುವಂಥ ಒಂದು ಉಡುಗೆ ಆಗಿರುತ್ತೆ. ಇನ್ನು ವರನ ಬಗ್ಗೆ ಆಯಿತು. ಇನ್ನು ವಧುವಿನ ಬಗ್ಗೆ ನೋಡೋದಾದ್ರೆ ವಧುವಿನ ಆಭರಣಗಳು ಯಾವ ರೀತಿಯಾಗಿರ್ತದೆ ಅಂದರೆ ವಧುವು ತಲೆಯಿಂದ ಪಾದದವರೆಗೆ ಬೆಳ್ಳಿಯ ಆಭರಣಗಳಿಂದ ಕಂಗೊಳಿಸುತ್ತಾಳೆ. ಸೊ ಇದು ವಧುವಿನ ಆಭರಣವಾಗಿರುತ್ತೆ. ಇದು ಚಂದ್ರಹಾರ ಏನಿದೆ, ಇದು ಚಂದ್ರಹಾರ ಯಾವ ರೀತಿಯಾಗಿರುತ್ತೆ ಅಂದರೆ ಇದು ಎದೆಯವರೆಗೆ ಜೋತು ಬೀಳುವಂತಹ 16 ಎಳೆಗಳ ಬೆಳ್ಳಿಯ ಒಂದು ಹಾರವಾಗಿರುತ್ತೆ. ಇದನ್ನೇ ಒಂದು ಚಂದ್ರಹಾರ ಅಂತ ಹೇಳಲಾಗುತ್ತೆ. ಇನ್ನೊಂದೇನೆಂದ್ರೆ ನೊಲೆ ಅಂದ್ರೆ ಇದು ಹಣೆಯ ಮೇಲೆ ಧರಿಸುವಂತಹ ಒಂದು ಆಭರಣವಾಗಿರುತ್ತೆ. ಇದನ್ನು ನೊಲೆ ಅಂತ ಹೇಳಲಾಗುತ್ತೆ. ಇನ್ನು ಒಂದು ವಿಶಿಷ್ಟವಾದ ಆಭರಣ ಅಂದ್ರೆ ಬಾಲು ಅಥವಾ ನತ್. ಇದೇನಂದ್ರೆ ವರನ ಒಂದು ಮನೆಯಿಂದ ಕಳಿಸಲ್ಪಡುವಂತಹ ಒಂದು ದೊಡ್ಡದಾದ ಬಂಗಾರದ ಮೂಗುತಿಯಾಗುತ್ತೆ. ಇದನ್ನೇ ವಾಲೆ ಅಥವಾ ನತ್ ಅಂತ ಹೇಳಲಾಗುತ್ತೆ. ಇನ್ನು ಸ್ನೇಹಿತರೆ, ಇದರ ಜೊತೆಯಾಗಿ ದಿಗ್ರಾ ಅಂದ್ರೆ ಶಾಲನ್ನು ಹಿಡಿದಿಡಲು ಬಳಸುವಂತಹ ಒಂದು ಬೆಳ್ಳಿಯ ದೊಡ್ಡ ಬ್ರೋಚ್ ಅಥವಾ ಕೊಕ್ಕೆ ಅಂತ ಹೇಳಲಾಗುತ್ತೆ. ಇನ್ನು ಫುಲ್ ಕಾಂಟ ಅಂದ್ರೆ ವಿವಾಹಿತ ಮಹಿಳೆಯರು ಧರಿಸುವಂತ ಒಂದು ಭಾರವಾದಂತಹ ಬೆಳ್ಳಿಯ ಚೊಕ್ಕರ್ ಅಂತ ಹೇಳಲಾಗುತ್ತೆ. ಓಕೆ, ಬೆಳ್ಳಿಯ ಒಂದು ಚೊಕ್ಕರ್. ಹಾಗೂ ಸ್ನೇಹಿತರೆ, ಚುಬ್ಬ ಅಂದ್ರೆ ಇದು ಮೊಣಕಾಲಿನವರೆಗೆ ಇರುವಂತಹ ಉದ್ದನೆಯ ಉಣ್ಣೆಯ ಗೌನ್ ಆಗಿರುತ್ತೆ ಅಥವಾ ಇದನ್ನ ಕೊಟ್ಟು ಅಂತ ಕೂಡ ಹೇಳಲಾಗುತ್ತೆ. ಇನ್ನು ಚಾಮು ಕುರ್ತಿ ಅಥವಾ ಸುತಾನ್. ಓಕೆ, ಇನ್ನು ಚಾಮು ಕುರ್ತಿ ಅಥವಾ ಸುತಾನ್ ಅಂದ್ರೆ ಇದು ಒಳಗೆ ಧರಿಸುವಂತಹ ಉಣ್ಣೆಯ ಅಂಗಿ ಅಥವಾ ಪೈಜಾಮ ಅಂತ ಹೇಳಲಾಗುತ್ತೆ. ಸೊ ಇದು ವರನ ಒಂದು ಡ್ರೆಸ್ ಅಥವಾ ಸ್ನೇಹಿತರೆ, ಇವೆಲ್ಲ ಈ ಸಂಸ್ಕೃತಿಯ ವರನ ಒಂದು ವಿವಾಹದ ಒಂದು ಉಡುಗೆಗಳಾಗಿದ್ದಾವೆ.
ಸ್ನೇಹಿತರೆ, ವರನು ಕೂಡ ಹಸಿರು ಪಟ್ಟಿಯಿಂದ ಕಿನ್ನೋರಿ ಟೋಪಿಯನ್ನ ಧರಿಸ್ತಾನೆ. ಇದಕ್ಕೆ ಒಣಗಿದ ಹೂವುಗಳನ್ನ ಸಿಕ್ಕಿಸುವುದು ಸಂಪ್ರದಾಯ. ಇದಕ್ಕೆ ತೆಪಾಂಗ್ ಅಂತ ಹೇಳಲಾಗತ್ತೆ. ವಧುವಿನಂತೆ ವರನು ಕೂಡ ಸೊಂಟಕ್ಕೆ ಕೆಂಪು ಬಣ್ಣದ ಶಾಲನ್ನು ಅಥವಾ ಪಟ್ಟಿಯನ್ನು ಧರಿಸುತ್ತಾರೆ. ಸೊ ಇದನ್ನೇ ಗಚ್ಚಾಂಗ್ ಅಂತ ಹೇಳಲಾಗತ್ತೆ. ಸ್ನೇಹಿತರೆ, ಈ ವಿಶಿಷ್ಟ ಸಂಪ್ರದಾಯದ ಹಿಂದೆ ಒಂದು ಬಲವಾದ ಸಾಮಾಜಿಕ ಮತ್ತು ಆರ್ಥಿಕ ಕಾರಣಗಳಿವೆ. ಸ್ನೇಹಿತರೆ, ಆ ಕಾರಣಗಳು ಯಾವಂದ್ರೆ, ಒಂದನೇದಾಗಿ ಆಸ್ತಿ ವಿಭಜನೆ ತಡೆ. ಸ್ನೇಹಿತರೆ, ಕಿನ್ನೂರಿನಂತಹ ಗುಡ್ಡಗಾಡು ಪ್ರದೇಶಗಳಲ್ಲಿ ಕೃಷಿ ಭೂಮಿ ಬಹಳ ಕಡಿಮೆ ಇರುತ್ತೆ. ಹಾಗಾಗಿ ಈ ಒಂದು ನಿಯಮಗಳನ್ನ ಮಾಡಲಾಗಿರುವಂಥದ್ದು. ಸೊ ಈ ನಿಯಮಗಳ ಮುಖ್ಯ ಉದ್ದೇಶವೇನೆಂದರೆ ಅಬ್ಬರದ ಖರ್ಚುಗಳನ್ನು ಕಡಿಮೆ ಮಾಡುವುದು ಮತ್ತು ಮೂಲಭೂತ ಸಂಪ್ರದಾಯಗಳನ್ನು ಉಳಿಸುವಂಥದ್ದು. ಸೊ ಇವುಗಳಲ್ಲಿ ಒಂದನೇದಾಗಿ ಆಚರಣೆಗಳ ಮೇಲಿನ ನಿಷೇಧ, ಅಂದರೆ ಅದರಲ್ಲಿ ಕೇಕ್ ಕತ್ತರಿಸುವುದು. ಹೌದು ಸ್ನೇಹಿತರೆ, ಜನ್ಮದಿನ ಅಥವಾ ಮದುವೆಗಳ ಸಮಾರಂಭಗಳಲ್ಲಿ ಕೇಕ್ ಕತ್ತರಿಸುವುದನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಇನ್ನು ಮೆಹಂದಿ ಮತ್ತು ಸಂಗೀತ ಕೂಡ ಹೌದು. ಏನಂದರೆ ಬಾಲಿವುಡ್ ಮಾದರಿಯ ಮೆಹಂದಿ ಮತ್ತು ಮಹಿಳಾ ಸಂಗೀತ ಮತ್ತು ಕಾರ್ಯಕ್ರಮಗಳಿಗೆ ತಡೆಯನ್ನು ನೀಡಲಾಗಿರುವಂಥದ್ದು. ಇನ್ನು ಶೂ ಅಡಗಿಸುವುದು ಅಂದರೆ ಜೂತಾ ಚುಪಾಯಿ ಅಂತ ಹೇಳಲಾಗುತ್ತೆ. ವರನ ಪಾದರಕ್ಷೆಗಳನ್ನು ಅಡಗಿಸಿ ಹಣ ಕೇಳುವ ಒಂದು ಸಂಪ್ರದಾಯಕ್ಕೆ ಇಲ್ಲಿ ಈಗ ಅವಕಾಶ ಇಲ್ಲ. ಇನ್ನು ಡಿಜೆ ಏನಿದೆ, ಡಿಜೆ ಅಥವಾ ಮದ್ಯ ಏನು ಸಾರ್ವಜನಿಕ ಸ್ಥಳಗಳಲ್ಲಿ ಅಥವಾ ಮೆರವಣಿಗೆಗಳಲ್ಲಿ ಏನು ಡಿಜೆ ಬಳಕೆ ಮತ್ತು ಮದ್ಯ ಸೇವಿಸಿ ಗಲಾಟೆಯನ್ನು ಮಾಡುವುದರ ಮೇಲೆ ಕಟ್ಟುನಿಟ್ಟಾಗಿ ನಿಗಾ ವಹಿಸಲಾಗಿರುವಂಥದ್ದು. ಇನ್ನು ವೇಷಭೂಷಣದ ನಿಯಮಗಳನ್ನು ಮಾಡಲಾಗಿರುವಂಥದ್ದು. ಏನಂದರೆ ಸೆಹರಾ ನಿಷೇಧ, ಅಂದರೆ ವರನು ಆಧುನಿಕ ಸೆಹರಾ ಅಂದರೆ ಹೂವಿನ ಮುಸುಕನ್ನು ಧರಿಸುವಂತಿಲ್ಲ, ಕೇವಲ ಸಾಂಪ್ರದಾಯಿಕ ಕಿನ್ನೂರಿ ಟೋಪಿಯನ್ನೇ ಧರಿಸಬೇಕು. ಹಾಗೂ ಬುಡಕಟ್ಟು ಉಡುಗೆ ಅಂದರೆ ವಧು ಮತ್ತು ವರ ಇಬ್ಬರೂ ಕೂಡ ಕಡ್ಡಾಯವಾಗಿ ಸ್ಥಳೀಯ ಸಾಂಪ್ರದಾಯಿಕ ದೊಹರು ಮತ್ತು ಚುಬ್ಬ ಉಡುಪುಗಳನ್ನೇ ಧರಿಸಬೇಕು. ಇನ್ನು ಮೂರನೇದಾಗಿ ಉಡುಗೊರೆ ಮತ್ತು ಖರ್ಚಿನ ಮಿತಿ. ಸೊ ಇದನ್ನು ಈ ರೀತಿಯಾದ ಒಂದು ನಿಯಮಗಳನ್ನು ತಂದಿರುವ. ಇನ್ನು ವಧುದಕ್ಷಿಣೆ ಹೇಗಿರುತ್ತೆ ಅಂದರೆ, ಮದುವೆಯ ಸಮಯದಲ್ಲಿ ಹೆಣ್ಣಿನ ಕಡೆಯವರು ನೀಡುವ ಅಥವಾ ಗಂಡನ ಕಡೆಯವರು ತರುವಂತಹ ಅತಿಯಾದ ಆಭರಣಗಳ ಪ್ರದರ್ಶನವನ್ನ ತಪ್ಪಿಸಲು ಸೂಚಿಸಲಾಗಿದೆ. ಇನ್ನು ಮಿತವಾದ ಔತಣ ಅಂದರೆ ಮದುವೆಯ ಊಟದಲ್ಲಿ ಅತಿಯಾದ ಖಾದ್ಯಗಳನ್ನು, ಅಂದರೆ ವಾಸ್ತವವಾಗಿ 20ರಿಂದ 30 ಬಗೆಯ ಅಡುಗೆಗಳನ್ನು ಮಾಡಲಾಗುತ್ತಿತ್ತು. ಈಗ ಇದನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಸರಳವಾದ ಸಾಂಪ್ರದಾಯಿಕ ಆಹಾರಕ್ಕೆ ಆದ್ಯತೆಯನ್ನು ನೀಡಬೇಕು ಎಂದು ಸೂಚಿಸಲಾಗಿರುವಂಥದ್ದು. ಈ ನಿಯಮಗಳನ್ನು ಉಲ್ಲಂಘಿಸುವ ಕುಟುಂಬಗಳಿಗೆ ದಂಡ ಅಥವಾ ಫೈನ್ ವಿಧಿಸಲಾಗುತ್ತದೆ. ಈ ಗ್ರಾಮದ ಸಾಮಾಜಿಕ ಕಾರ್ಯಕ್ರಮಗಳಿಂದ ಅವರನ್ನು ದೂರ ಇಡುವ ಎಚ್ಚರಿಕೆಗಳನ್ನು ಕೂಡ ಕೆಲವು ಪಂಚಾಯತ್ಗಳು ನೀಡಿವೆ. ಬುಡಕಟ್ಟು ಪ್ರದೇಶಗಳಲ್ಲಿನ ಈ ಸಂಪ್ರದಾಯಗಳ ಕಾನೂನು ಮತ್ತು ಸಾಮಾಜಿಕ ಹಿನ್ನೆಲೆಯನ್ನು ನೋಡೋದಾದರೆ, ಮೊದಲಾಗಿ ಕಾನೂನಿನ ಹಿನ್ನೆಲೆ ಅಂದರೆ ಭಾರತದ ಸಾಮಾನ್ಯ ಕಾನೂನುಗಳು ಬಹುಪತಿತ್ವವನ್ನ ಅಂದರೆ ಪೋಲಿಲ್ಯಾಂಡರಿಯನ್ನ ನಿಷೇಧಿಸಿದರೂ ಬುಡಕಟ್ಟು ಸಮುದಾಯಗಳಿಗೆ ಕೆಲವು ವಿಶೇಷ ವಿನಾಯಿತಿಗಳಿವೆ. ಹೌದು, ಹಿಂದೂ ವಿವಾಹ ಕಾಯ್ದೆಯ ಪ್ರಕಾರ ಅಂದರೆ ಹಿಂದೂ ಮ್ಯಾರೇಜ್ ಆಕ್ಟ್ 1955 ಪ್ರಕಾರ ಅಂದರೆ ಸೆಕ್ಷನ್ 2(2) ಪ್ರಕಾರ ಕೇಂದ್ರ ಸರ್ಕಾರವು ವಿಶೇಷವಾಗಿ ಸೂಚಿಸದ ಹೊರತು ಈ ಕಾಯ್ದೆಯ ನಿಯಮಗಳು ಪರಿಶಿಷ್ಟ ಪಂಗಡಗಳಿಗೆ ಅಂದರೆ ಶೆಡ್ಯೂಲ್ಡ್ ಟ್ರೈಬ್ಸ್ಗಳಿಗೆ ಅನ್ವಯಿಸುವುದಿಲ್ಲ. ಆದ್ದರಿಂದ ಕಿನ್ನೂರ್ನ ಬುಡಕಟ್ಟು ಜನರು ತಮ್ಮ ಸಾಂಪ್ರದಾಯಿಕ ಕಾನೂನುಗಳನ್ನೇ ಅಂದರೆ ಕಸ್ಟಮರಿ ಲಾಸ್ ಅನ್ನು ಅನುಸರಿಸಲು ಅವಕಾಶವಿದೆ. ಇನ್ನು ಜೋಡಿದಾರ ಕಾನೂನು ಅಂದರೆ ಜೋಡಿದಾರ ಲಾ, ಇದನ್ನು ಹಿಮಾಚಲ ಪ್ರದೇಶದ ಉಚ್ಚ ನ್ಯಾಯಾಲಯವು ಈ ಸಂಪ್ರದಾಯವನ್ನು ಜೋಡಿದಾರ ಕಾನೂನಿನ ಅಡಿಯಲ್ಲಿ ಗುರುತಿಸಿ ಅದನ್ನು ರಕ್ಷಿಸುತ್ತದೆ. ಇನ್ನು ಈ ಥರ ವಿವಾಹಗಳಿಂದ ಜನಿಸಿದ ಮಕ್ಕಳ ಹೆಸರನ್ನು ಪಂಚಾಯತ್ ದಾಖಲೆಗಳಲ್ಲಿ ಮತ್ತು ಕಂದಾಯ ದಾಖಲೆಗಳಲ್ಲಿ ಅಧಿಕೃತವಾಗಿ ಸೇರಿಸಲಾಗುತ್ತದೆ ಹಾಗೂ ಇದು ಅವರಿಗೆ ಆಸ್ತಿಯ ಹಕ್ಕನ್ನು ನೀಡುತ್ತದೆ. ಮತ್ತು ಇತ್ತೀಚಿನ ಏಕರೂಪ ನಾಗರಿಕತೆ ಅಂದರೆ UCC ಚರ್ಚೆಗಳನ್ನು ಕೂಡ ಪರಿಶಿಷ್ಟ ಪಂಗಡಗಳ ಸಾಂಪ್ರದಾಯಿಕ ಹಕ್ಕುಗಳನ್ನು ರಕ್ಷಿಸುವ ಒಂದು ಉದ್ದೇಶದಿಂದ ಅವರಿಗೆ ವಿನಾಯಿತಿ ನೀಡುವ ಬಗ್ಗೆ ಪ್ರಸ್ತಾಪಿಸಲಾಗಿದೆ. ಸೊ ಸ್ನೇಹಿತರೆ, ಈ ಒಂದು ಎಲ್ಲ ಬದಲಾವಣೆಗಳನ್ನು ಹಿಮಾಚಲ ಪ್ರದೇಶದ ಕಿನ್ನೌರ್ ಬುಡಕಟ್ಟು ಜನಾಂಗದವರು ತಮ್ಮ ಸಂಸ್ಕೃತಿಯನ್ನು ಉಳಿಸಲು ಮತ್ತು ಮುಂದೆ ಬೆಳೆಸಲು ಕೈಗೊಂಡಿರುವಂತಹ ವಿಶಿಷ್ಟವಾದ ಸಾಂಪ್ರದಾಯಿಕ ನಿರ್ಧಾರವಾಗಿರುವಂಥದ್ದು. ಸೊ ಈ ಒಂದು ವಿಡಿಯೋದಲ್ಲಿ ಕಿನ್ನೌರ್ ಬುಡಕಟ್ಟು ಸಂಸ್ಕೃತಿ ಬಗ್ಗೆ ನೋಡಿದ್ವಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಶಿಷ್ಟ ಟಾಪಿಕ್ನೊಂದಿಗೆ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.